ನಮಸ್ಕಾರ, ಸ್ವಾಗತ. ಕುಂಭ ರಾಶಿಯವರಿಗೆ ಏಪ್ರಿಲ್ 2026ರ ತಿಂಗಳು ಹೇಗಿರಲಿದೆ ಅನ್ನೋದರ ಬಗ್ಗೆ ಈ ವಿಶೇಷ ವಿವರಣೆಯಲ್ಲಿ ಮಾತಾಡೋಣ. ಬನ್ನಿ, ಈ ತಿಂಗಳು ನಿಮಗಾಗಿ ಏನೆಲ್ಲಾ ತಂದಿದೆ ಅಂತ ನೋಡೋಣ. ಹಾಗಾದ್ರೆ ಈ ಏಪ್ರಿಲ್ ತಿಂಗಳು ನಿಮ್ಗೆ ಹೇಗಿರ್ಲಿದೆ? ಕುಂಭರಾಶಿಯವರ ಪಾಲಿಗೆ ಈ ತಿಂಗಳು ನಿಜಕ್ಕೂ ಒಂದು ರೋಚಕ ಕಥೆಯ ಹಾಗೆ ಇದೆ. ಇದರಲ್ಲಿ ಏರಿಳಿತಗಳೂ ಇವೆ, ಅನಿರೀಕ್ಷಿತ ತಿರುವುಗಳೂ ಇವೆ, ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಇದ್ದಾಗೆ. ಮೊದಲಿಗೆ ಈ ತಿಂಗಳ ಫಲಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಗ್ರಹಗಳ ಸ್ಥಿತಿ ಹೇಗಿದೆ ಅಂತ ನೋಡೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಎಲ್ಲದಕ್ಕೂ ಮೂಲ ಅದೇ ಅಲ್ವಾ? ಈ ತಿಂಗಳು ಗ್ರಹಗಳ ಚಲನವಲನ ತುಂಬಾನೇ ಇದೆ. ಒಂದಾದ್ಮೇಲೊಂದರಂತೆ ಗ್ರಹಗಳು ಜಾಗ ಬದಲಾಯಿಸ್ತಾ ಇವೆ. ಹಾಗಾಗಿ ಏಪ್ರಿಲ್ ತಿಂಗಳು ತುಂಬಾನೇ ಡೈನಾಮಿಕ್ ಆಗಿರಲಿದೆ. ನೋಡಿ, ನಿಮ್ಮ ರಾಶಿಯಾಧಿಪತಿ ಶನಿ ಮೀನರಾಶಿಯಲ್ಲಿದ್ದಾನೆ. ಅಂದ್ರೆ ನೀವು 7ನೇ ಶನಿಯ ಕೊನೆಯ ಹಂತದಲ್ಲಿದ್ದೀರಿ. ಇದು ಬದಲಾವಣೆ ಮತ್ತು ಒಂದಿಷ್ಟು ಪಾಠಗಳನ್ನ ಕಲಿಯುವ ಸಮಯ ಅಂತಾನೆ ಹೇಳ್ಬೋದು. ಆದ್ರೆ ಚಿಂತೆ ಬೇಡ, ಯಾಕಂದ್ರೆ ಗುರು 5ನೇ ಮನೆಯಲ್ಲಿದ್ದುಕೊಂಡು ನಿಮಗೆ ಸಪೋರ್ಟ್ ಆಗಿ ನಿಲ್ತಾನೆ. ಇದ್ರ ಜೊತೆಗೆ ಮಂಗಳ, ಬುಧ, ಶುಕ್ರ ಇವರ ಚಲನೆಗಳೂ ಕೂಡ ಇವೆ. ಮತ್ತೆ ನಿಮ್ಮ ರಾಶಿಯಲ್ಲಿ ರಾಹು ಮತ್ತು 7ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಇವೆಲ್ಲವೂ ಸೇರಿ ಈ ತಿಂಗಳು ದೊಡ್ಡ ಬದಲಾವಣೆಗಳನ್ನೇ ತರಲಿವೆ, ಖಂಡಿತ. ಈ ಎಲ್ಲಾ ಗ್ರಹಗಳ ಸ್ಥಿತಿಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇದು ಏಪ್ರಿಲ್ ತಿಂಗಳನ್ನು 2 ಭಾಗಗಳಾಗಿ ವಿಂಗಡಿಸುತ್ತೆ. ಇದೊಂಥರ ಸಿನಿಮಾದ ಇಂಟರ್ವಲ್ ಬ್ಲಾಕ್ ಇದ್ದ ಹಾಗೆ. ತಿಂಗಳ ಮೊದಲಾರ್ಧ ಒಂದು ಕಥೆ ಆದ್ರೆ ದ್ವಿತೀಯಾರ್ಧ ಪೂರ್ತಿಯಾಗಿ ಬೇರೆಯೇ ಕಥೆ. ಸರಿ, ಹಾಗಾದ್ರೆ ಕಥೆಯ ಮೊದಲ ಭಾಗ ಅಂದ್ರೆ ತಿಂಗಳ ಮೊದಲಾರ್ಧದ ಬಗ್ಗೆ ನೋಡೋಣ. ಈ ಸಮಯದಲ್ಲಿ ಸ್ವಲ್ಪ ಹೆಚ್ಚು ಜಾಗ್ರತೆ, ಸ್ವಲ್ಪ ಹೆಚ್ಚು ತಾಳ್ಮೆ ಬೇಕಾಗತ್ತೆ. ಆದ್ರೆ ಸರಿಯಾದ ತಯಾರಿ ಇದ್ರೆ ಯಾವುದೇ ಸವಾಲನ್ನು ಸುಲಭವಾಗಿ ನಿಭಾಯಿಸಬಹುದು. ತಿಂಗಳ ಮೊದಲ 2 ವಾರಗಳಲ್ಲಿ ಕೆಲವು ವಿಷಯಗಳ ಬಗ್ಗೆ ವಿಶೇಷ ಗಮನ ಇರಲಿ. ಉದಾಹರಣೆಗೆ, ಏಪ್ರಿಲ್ 1ರಿಂದ 10ರ ತನಕ ಆರೋಗ್ಯ ಮತ್ತು ವ್ಯಾಪಾರದ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ. ನಂತರ ಏಪ್ರಿಲ್ 12ರವರೆಗೂ ಸಂಬಂಧಗಳಲ್ಲಿ ಸಣ್ಣಪುಟ್ಟ ಮನಸ್ತಾಪಗಳು ಬರಬಹುದು. ಹಾಗೆಯೇ ಏಪ್ರಿಲ್ 14ರ ತನಕ ಹಣಕಾಸಿನ ವಿಚಾರದಲ್ಲಿ ಅನಿರೀಕ್ಷಿತ ಖರ್ಚುಗಳು ಎದುರಾಗುವ ಸಾಧ್ಯತೆಯಿದೆ. ಇನ್ನು ಕೆರಿಯರ್ ವಿಷಯಕ್ಕೆ ಬರೋದಾದ್ರೆ, ಈ ಸಮಯದಲ್ಲಿ ಕೆಲಸದಲ್ಲಿ ಯಾಕೋ ಸಮಾಧಾನ ಇಲ್ಲ ಅನ್ನೋ ಭಾವನೆ ಕಾಡಬಹುದು. ಹೊಸ ಕೆಲಸಕ್ಕೆ ಹೋಗ್ಬೇಕು ಅನ್ನೋ ಆಲೋಚನೆಗಳು ಕೂಡ ಬರಬಹುದು. ಆದ್ರೆ ಒಂದು ಮುಖ್ಯವಾದ ಸಲಹೆ ಏನಂದ್ರೆ, ದಯವಿಟ್ಟು ಈ ತಿಂಗಳು ಆತುರದ ನಿರ್ಧಾರ ತಗೋಬೇಡಿ. ಅಂದ್ರೆ ಭಾವನಾತ್ಮಕವಾಗಿ ರಿಸೈನ್ ಮಾಡೋದು, ಆ ತರಹದ ನಿರ್ಧಾರಗಳನ್ನ ಮಾಡಬೇಡಿ. ಕೈಯಲ್ಲಿ ಒಂದು ಒಳ್ಳೆ ಆಫರ್ ಸಿಕ್ಕ ಮೇಲೇನೆ ಮುಂದಿನ ಹೆಜ್ಜೆ ಇಡಿ. ತಾಳ್ಮೆ ಅನ್ನೋದಿಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ. ಆದರೆ ಆರಂಭದ ಈ ಸವಾಲುಗಳನ್ನ ನೋಡಿ ಚಿಂತೆ ಮಾಡಬೇಡಿ. ಯಾಕಂದ್ರೆ ಕಥೆಯಲ್ಲಿ ಒಂದು ಅದ್ಭುತವಾದ ಟ್ವಿಸ್ಟ್ ಇದೆ. ತಿಂಗಳ 2ನೇ ಭಾಗ ಶುರುವಾದ ತಕ್ಷಣ ಎಲ್ಲವೂ ಬದಲಾಗುತ್ತೆ. ಬೆಳವಣಿಗೆ, ಯಶಸ್ಸು, ಹೊಸ ಅವಕಾಶಗಳು, ಹೀಗೆ ಎಲ್ಲದಕ್ಕೂ ದಾರಿ ತೆರೆಯುತ್ತೆ. ತಿಂಗಳ ಮೊದಲ ಭಾಗಕ್ಕೂ 2ನೇ ಭಾಗಕ್ಕೂ ಇರೋ ವ್ಯತ್ಯಾಸ ಅಜಗಜಾಂತರ. ಮೊದಲಾರ್ಧದಲ್ಲಿದ್ದ ಒತ್ತಡ, ಖರ್ಚು, ವಿಳಂಬ ಇದೆಲ್ಲವೂ ಮಾಯವಾಗಿ ದ್ವಿತೀಯಾರ್ಧದಲ್ಲಿ ಉತ್ಸಾಹ, ಲಾಭ, ಪ್ರಗತಿ ಇವುಗಳನ್ನ ಕಾಣಬಹುದು. ಇದನ್ನ ಕತ್ತಲೆಯಿಂದ ಬೆಳಕಿನ ಕಡೆಗೆ ಬಂದಾಡಿ ಅಂತ ಹೇಳಬಹುದು. ಈ ಪಾಸಿಟಿವ್ ಬದಲಾವಣೆಗಳು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕಾಣಿಸುತ್ತೆ. ಗಮನಿಸಿ, ಏಪ್ರಿಲ್ 11ರ ನಂತರ ಆರೋಗ್ಯ ಸುಧಾರಿಸುತ್ತೆ, ಏಪ್ರಿಲ್ 15ರ ನಂತರ ಆರ್ಥಿಕವಾಗಿ ಬಲಗೊಳ್ಳುತ್ತೀರಿ ಮತ್ತು ಏಪ್ರಿಲ್ 20ರ ನಂತರ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಲಿದೆ. ಹಾಗಾದ್ರೆ ಈ ಏಪ್ರಿಲ್ ತಿಂಗಳನ್ನ ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೊಳ್ಳೋದು ಹೇಗೆ? ಇದಕ್ಕಾಗಿ ನೆನಪಿಡಲೇಬೇಕಾದ ಕೆಲವು ಪ್ರಮುಖ ಅಂಶಗಳನ್ನ ಈಗ ನೋಡೋಣ. ಈ ಇಡೀ ತಿಂಗಳಲ್ಲಿ ನೀವು ನೆನಪಿಡಬೇಕಾದ ಒಂದೇ ಒಂದು ಮುಖ್ಯವಾದ ವಿಷಯ ಇದ್ರೆ ಅದು ಇದೆ: ಮೊದಲ 10 ದಿನಗಳು. ಈ 10 ದಿನ ತಾಳ್ಮೆಯಿಂದ ಇರೋದು ತುಂಬಾನೇ ಮುಖ್ಯ. ಈ 10 ದಿನಗಳನ್ನ ನೀವು ತಾಳ್ಮೆಯಿಂದ ನಿಭಾಯಿಸಿದ್ರೆ ತಿಂಗಳ ಉಳಿದ ದಿನಗಳೆಲ್ಲವೂ ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತೆ. ಇದೊಂಥರ ಭವಿಷ್ಯಕ್ಕೆ ಒಂದು ಗಟ್ಟಿ ಅಡಿಪಾಯ ಹಾಕಿದ ಹಾಗೆ. ಮಂಗಳ ಮತ್ತು ಶನಿಯ ಪ್ರಭಾವದಿಂದ ಈ ತಿಂಗಳು ನಿಮ್ಮ ಮಾತುಗಳಿಗೆ ಹೆಚ್ಚಿನ ಶಕ್ತಿ ಇರುತ್ತೆ. ಹಾಗಾಗಿ ವಿಶೇಷವಾಗಿ ತಿಂಗಳ ಮೊದಲಾರ್ಧದಲ್ಲಿ ಮಾತನಾಡುವಾಗ ತುಂಬಾನೇ ಎಚ್ಚರಿಕೆ ಇರ್ಲಿ. ಆಡಿ ತಪ್ಪಿದ್ರೆ ದೊಡ್ಡ ಸಮಸ್ಯೆ ಆಗ್ಬಹುದು. ಆದ್ರೆ ಆಲೋಚಿಸಿ ಮಾತನಾಡಿದ್ರೆ ಅನಗತ್ಯ ಸಂಘರ್ಷಗಳನ್ನ ಸುಲಭವಾಗಿ ತಪ್ಪಿಸಬಹುದು. ಸರಿ, ಪಾಸಿಟಿವ್ ಎನರ್ಜಿಯನ್ನ ಇನ್ನಷ್ಟು ಹೆಚ್ಚಿಸ್ಕೊಳ್ಳಕ್ಕೆ ಮತ್ತೆ ನೆಗೆಟಿವ್ ಪ್ರಭಾವಗಳನ್ನ ಕಡಿಮೆ ಮಾಡ್ಕೊಳ್ಳಕ್ಕೆ ಕೆಲವು ಸರಳ ಪರಿಹಾರಗಳು ಇವೆ. ಈ ತಿಂಗಳು ಬುಧ ಗ್ರಹ ನೀಚ ಸ್ಥಿತಿಯಲ್ಲಿರೋದ್ರಿಂದ ಅದರ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ. ನಾವು ಹೇಳೋ ಈ ಪರಿಹಾರಗಳು ಆ ಶಕ್ತಿಯನ್ನ ಬ್ಯಾಲೆನ್ಸ್ ಮಾಡೋಕೆ ಸಹಾಯ ಮಾಡತ್ತೆ. ಇಲ್ಲಿ 3 ತುಂಬಾನೇ ಸರಳವಾದ ಆದ್ರೆ ತುಂಬಾ ಪರಿಣಾಮಕಾರಿಯಾದ ಪರಿಹಾರಗಳಿವೆ. ಮೊದಲನೇದಾಗಿ, ಬುಧವಾರದಂದು ವಿಷ್ಣು ಸಹಸ್ರನಾಮ ಪಠಿಸಿ. ಎರಡನೇದಾಗಿ, ಹಸುಗಳಿಗೆ ಹಸಿರು ಮೇವು ಅಂದ್ರೆ ಸೊಪ್ಪು ಅಥವಾ ನೆನೆಸಿದ ಹೆಸರುಕಾಳನ್ನ ತಿನ್ನಿಸಿ. ಇದು ಬುಧನಿಗೆ ಪ್ರಿಯವಾದದ್ದು. ಮೂರನೇದಾಗಿ, ಅಗತ್ಯ ಇರುವ ವಿದ್ಯಾರ್ಥಿಗಳಿಗೆ ಓದಿಗೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡಿ.
ಜ್ಞಾನದ ಕಾರಕನಾದ ಬುಧನಿಗೆ ಇದರಿಂದ ಸಂತೋಷವಾಗುತ್ತೆ. ನೋಡಿ, ಈ ಸಣ್ಣ ಸಣ್ಣ ಕೆಲಸಗಳು ದೊಡ್ಡ ಪಾಸಿಟಿವ್ ಬದಲಾವಣೆಗಳನ್ನ ತರಬಲ್ಲವು. ಕೊನೆಯದಾಗಿ ಈ ಇಡೀ ತಿಂಗಳ ಸಾರಾಂಶ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ತಾಳ್ಮೆ ಮತ್ತು ಬುದ್ಧಿವಂತಿಕೆ ಇವೆರಡೂ ನಿಮ್ಮ ಯಶಸ್ಸಿನ ಮೂಲ ಮಂತ್ರ. ಸವಾಲುಗಳು ಬಂದಾಗ ನೆನ್ಪಿಡಿ, ಅವು ಶಾಶ್ವತ ಅಲ್ಲ. ನಿಮ್ಮ ಮನೋಭಾವವೇ ನಿಮ್ಮ ದೊಡ್ಡ ಆಸ್ತಿ. ಈ ಅರಿವಿನೊಂದಿಗೆ ಈ ಏಪ್ರಿಲ್ ತಿಂಗಳನ್ನ ಒಂದು ಯಶಸ್ವಿ ಹಾಗೂ ಸಮೃದ್ಧ ತಿಂಗಳನ್ನಾಗಿ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ.